ಹೆಲೋ ಗುರು, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಗುರು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ತಮ್ಮನೇನು ನೋಡ್ಕೊಂಡೇ ಬಂದಿರ್ತೀರಾ. ಈಗ ಹೀರೋ ಹೀರೋಯಿನ್ಗಳು ಮತ್ತೆ ಸಹಪಾಠಿಗಳು ಈ ಸಿನಿಮಾದಲ್ಲಿ ನಟಿಸ್ತಾರಲ್ಲ, ಅವರೆಲ್ಲ ಯಾವ ತರ ಬಟ್ಟೆನ ಹೊಲ್ಸ್ಕೋತಾರೆ ಗುರು. ತುಂಬಾ ಡಿಸೈನ್ ಬಟ್ಟೆಗಳನ್ನ ಹೊಲ್ಸ್ಕೊಂತಾರೆ. ಆ ಬಟ್ಟೆಗಳೆಲ್ಲ ಏನ್ ಮಾಡ್ತಾರೆ, ನೆಕ್ಸ್ಟ್ ಅವರೇ ಯೂಸ್ ಮಾಡ್ತಾರಾ, ಇಲ್ಲ ಬೇರೆಯವ್ರಿಗೆ ಕೊಡ್ತಾರಾ, ಇಲ್ಲ ಎಲ್ಲಿಗೆ ಕೊಡ್ತಾರೆ, ಮಾರಾಕ್ತಾರ, ಇಲ್ಲ ಹರಾಜ್ಗಾಗ್ತಾರ ಅಂತ ನಿಮ್ಗೆ ಎಷ್ಟೊಂದು ತಲೆಯಲ್ಲಿ ಪ್ರಶ್ನೆಗಳು ಬಂದಿದೆ ಅಂದ್ರೆ ನೀವು ಊಹಿಸ್ಕೊಳಕ್ಕೂ ಆಗಲ್ಲ. ಅಷ್ಟೊಂದು ತಲೆಯಲ್ಲಿ ಪ್ರಶ್ನೆಗಳು ಬಂದಿರ್ತದೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ ಕೊಡೋಕ್ಕೆ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ನೋಡಿ. ಇಷ್ಟ ಆಯ್ತು ಅಂದ್ರೆ ಮಾತ್ರ ಹೋಗಿ ಲೈಕ್ನ ಮಾಡಿ ಗುರು. ಓಕೆನಾ ಗುರು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರು, ನೀವು ನೋಡಿರ್ತೀರಾ ಸಿನಿಮಾದಲ್ಲಿ ಒಂದೊಂದು ಹಾಡಿಗೆ ಒಂದೊಂದು ಸೀನಿಗೆ ಬೇರೆ ಬೇರೆ ಡಿಫ್ರೆಂಟ್ ಕಾಸ್ಟ್ಯೂಮ್ಗಳನ್ನ ಯೂಸ್ ಮಾಡ್ತಾರೆ. ಈ ಯೂಸ್ ಮಾಡಿದಂತಹ ಕಾಸ್ಟ್ಯೂಮ್ಗಳು ಎಲ್ಲಿ ಹೋಗ್ತದೆ, ಏನ್ ಮಾಡ್ತಾರೆ ನೆಕ್ಸ್ಟು ಅಂತ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಏನಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಈ ಸಿನಿಮಾ ಫಾರ್ ಎಕ್ಸಾಂಪಲ್, ಈಗ ಕಾಟೇರ ಸಿನಿಮಾನ ಒಂದು ಫಾರ್ ಎಕ್ಸಾಂಪಲ್ ಅಂತ ಅನ್ಕೊಳ್ಳೋಣ. ಈ ಕಾಟೇರ ಸಿನಿಮಾದಲ್ಲಿ ಎಷ್ಟು ಜನ ಆಕ್ಟಿಂಗ್ ಮಾಡಿದ್ರು, ಎಷ್ಟು ಜನ ಕೋ ಆಕ್ಟಿಂಗ್ ಮಾಡಿದ್ರು, ಅಂದ್ರೆ ಸೈಡ್ ಆಕ್ಟರ್ಸ್ ಮಾಡಿದ್ರು. ಇವ್ರದ್ದೆಲ್ಲ ಬಟ್ಟೆಗಳನ್ನ ಒಂದೇ ಸಲ ಹೊಲಿತಾರೆ. ಹೊಲ್ದಾದ್ಮೇಲೆ ನೆಕ್ಸ್ಟ್ ಆ ಬಟ್ಟೆಗಳನ್ನ ಒಂದು ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ನೀಟಾಗಿ ವಾಶ್ ಮಾಡಿ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಈಗ ಡೆವಿಲ್ ಸಿನಿಮಾ ಬಂತು, ಅದೇ ಸೇಮ್ ಕಾಸ್ಟ್ಯೂಮ್ ಡಿಸೈನರ್ ಕೈಲಿ ಕಾಸ್ಟ್ಯೂಮ್ನ ರೆಡಿ ಮಾಡಿಸಿದ್ರು. ಈಗ ಏನ್ ಮಾಡ್ತಾರೆ ಆ ಕಾಸ್ಟ್ಯೂಮ್ ಡಿಸೈನರು, ಹೊಸ ಬಟ್ಟೆಗಳನ್ನ ತಂದು, ಹೊಸ ಅಳತೆಗಳನ್ನ ತಂದು ಅದನ್ನ ಮಾಡಿ ಮತ್ತೆ ಅವ್ರಿಗೆ ಹಾಕೊಳಕ್ ಕೊಡ್ತಾರೆ ಅಂತ ಅನ್ಕೊಂಡಿದೀರಾ? ಹಂಗಲ್ಲ ಅದು. ಈಗ ಹೀರೋ ಹೀರೋಯಿನ್ಗಳು ಏನ್ ಯೂಸ್ ಮಾಡಿದ್ರು ಅದನ್ನೆಲ್ಲ ಕೋ ಆರ್ಟಿಸ್ಟ್ಗೆ ಕೊಡ್ತಾರೆ. ಕೋ ಆರ್ಟಿಸ್ಟ್ಗೆ ಕೊಟ್ಟಾಗ ನಿಮ್ಗೆ ಅವರು ಬಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಮಾಡಲ್ಲ ನೀವು. ಯಾಕಂದ್ರೆ ಹೀರೋ ಹೀರೋಯಿನ್ ಮೇಜರ್ ರೋಲ್ ಅಲ್ಲಿ ಇರ್ತಾರೆ, ಅವ್ರಿಬ್ರದೇ ನೀವು ಬಟ್ಟೆಗಳನ್ನ ಕಾನ್ಸಂಟ್ರೇಷನ್ ಮಾಡೋದು. ಇನ್ನು ಮಿಕ್ದವ್ರನ್ನ ಹಂಗೆ ಬಿಟ್ಬಿಡ್ತೀರಾ, ಒಂದು ಸೀನಲ್ಲಿ ನೋಡ್ತೀರಾ ಅದು ಹಂಗೆ ಬಿಟ್ಬಿಡ್ತೀರಾ. ಈ ತರ ನಿಮ್ಗೆ ಅದೇ ಕಾಸ್ಟ್ಯೂಮ್ನ ಯೂಸ್ ಮಾಡ್ತಾರೆ, ಅಂದ್ರೆ ಬೇರೆ ಡಿಸೈನ್ ತರ ಮಾಡಿ ರಿಯೂಸ್ ಮಾಡ್ತಾರೆ. ಅಲ್ಲಿ ಒಂದ್ ಸ್ವಲ್ಪನೂ ಗೊತ್ತಾಗ್ಬಾರ್ದು ಆ ರೀತಿ ಡಿಸೈನ್ ಮಾಡ್ತಾರೆ. ಮತ್ತೆ ಇನ್ನಷ್ಟು ಜನ ಅಂದ್ರೆ ಇನ್ನಷ್ಟು ಹೈಪ್ ಹುಟ್ಟಿಸಿರುವಂತಹ ಸಿನಿಮಾ ನಟರುಗಳು ಇರ್ತಾರೆ. ಈಗ ನೀವು ನೋಡ್ಬೋದು ರೋಬೋಟ್, ಈಗ ತಮಿಳಲ್ಲಿ ರಜನಿಕಾಂತ್ ಅವ್ರದ್ದು ರೋಬೋಟ್ ಸಿನಿಮಾ ಬಂತಲ್ವಾ, ಅದರಲ್ಲಿ ಐಶ್ವರ್ಯ ರೈ ಅವರು ಮತ್ತೆ ರಜನಿಕಾಂತ್ ಸರ್ ಅವರು ಇಬ್ರು ಕೂಡ ಒಂದು ಮೇಜರ್ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ. ಅವರು ಆ ಶೂಟಿಂಗ್ ನಲ್ಲಿ ಯಾವ ಬಟ್ಟೆಗಳನ್ನ ಯೂಸ್ ಮಾಡಿದ್ರು ಅವನ್ನೆಲ್ಲ ಹರಾಜ್ಗೆ ಅಂತ ಇಕ್ತಾರೆ. ಒಂದಷ್ಟು ಹುಟ್ಟಿಸಿರುವಂತಹ ಬಟ್ಟೆಗಳು ಹರಾಜ್ಗೂ ಬರ್ಬೋದು. ಹರಾಜಿಗೆ ಬಂದಾಗ ಹರಾಜಲ್ಲಿ ಬಂದಂತಹ ಅಮೌಂಟನ್ನು ದಾನ ಧರ್ಮ ಅಂತ ಮಾಡ್ತಾರೆ ಈ ಕಾಸ್ಟ್ಯೂಮ್ ಡಿಸೈನರ್ ಅವರು. ಮತ್ತೆ ಈಗ ನೀವು ನೋಡಿರ್ತೀರಲ್ಲ, ನಾನೀಗ ಹೇಳ್ತಾ ಇದ್ದೆ, ಈಗ ಕಾಟೇರದಲ್ಲಿ ಯೂಸ್ ಮಾಡಿರೋಂಥ ಬಟ್ಟೆನ ಡೆವಿಲ್, ಈಗ ಡೆವಿಲ್ಗೂ ಅದೇ ಕಾಸ್ಟ್ಯೂಮ್ ಡಿಸೈನರ್ ಬಂದರು. ಅವ್ರೇನು ಮಾಡ್ತಾರೆ, ಡೆವಿಲ್ಗೂ ಸೇಮ್ ಬಟ್ಟೆ ಅಂದರೆ ಸೈಡ್ ಆ್ಯಕ್ಟರ್ಗಳಿಗೆ ಹಿಂದ್ಗಡೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಬಟ್ಟೆಗಳನ್ನ ಕೊಡ್ತಾರೆ. ಇನ್ನು ಮಿಕ್ಕಿದ್ದು ಅಂದರೆ ನಮ್ಮ ಡಿ ಬಾಸ್ ಅವರು, ಆಮೇಲೆ ಇವರು ಹೀರೋಯಿನ್ಸು ಅವರೆಲ್ಲ ಅಷ್ಟೇ, ಅವ್ರದ್ದೆಲ್ಲ ಬೇರೆ ಬೇರೆ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಕಾಟೇರ ಸಿನಿಮಾದಲ್ಲಿ ಏನು ಡ್ರೆಸ್ ಕೋಡ್ನ ನೋಡಿದಿರೋ ನೀವು, ಆ ಡ್ರೆಸ್ ಕೋಡು ಇನ್ನೊಬ್ರು ಡೆವಿಲ್ ಸಿನಿಮಾದಲ್ಲಿ ಯಾರೋ ಒಬ್ರು ಹಾಕೊಂಡಿರ್ತಾರೆ. ಅದನ್ನ ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಹೀರೋ ಹೀರೋಯಿನ್ನ ನೋಡುವಂತಹ ಖುಷಿಲಿ ಇರ್ತೀವಿ, ಮತ್ತೆ ಆ ಸಿನಿಮಾನ ಕಣ್ ತುಂಬ್ಕೋಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಬೇರೆ ಕಡೆ ಎಲ್ಲ ಅಬ್ಸರ್ವ್ ಮಾಡೋಕೆ ಹೋಗಲ್ಲ. ಈ ತರ ಒಂದು ಕಾಸ್ಟ್ಯೂಮ್ನ ತಗೊಂಡು ಆ ಕಾಸ್ಟ್ಯೂಮ್ನ ಮತ್ತೆ ರೀಯೂಸ್ ಮಾಡ್ತಾರೆ ಅನ್ನೋದೇ ಸತ್ಯ. ಓಕೆನಾ ಗುರು, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ತರ ವಿಡಿಯೋನ, ಇಂಟ್ರೆಸ್ಟಿಂಗ್ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ನ ಮಾಡಿಬಿಡಿ ಗುರು. ಓಕೆನಾ ಗುರು, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.